ಕಷ್ಟ ಏನದ BR ಪಾಟೀಲ್ ಗೊತ್ತದ. ಆಯ್ತಪ್ಪ, ನೀವು ಮಾತಾಡೋದು ಇಲ್ಲಿ ಅಲ್ಲ, ಅದನ್ನು ಸರ್ ಅವರು ಹಿರಿಯರ ಬೆಳಕು ಚೆಲ್ಲಬೇಕು. ಅವ್ರು ಇರೋದೇ ನೀವು ಜೂನಿಯರ್ ಕೂತ್ಕೊಳ್ಳಿಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಾಕಷ್ಟು ಆಗ್ತಾ ಇದಾವೆ. ಬಿಜಾಪುರ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, APMCಲಿ ಸಾಕಷ್ಟು ಅನುದಾನವನ್ನು ಒದಗಿಸಿಕೊಟ್ಟೆ ಮತ್ತು ನಮ್ಮಲ್ಲಿ ಸಾಕಷ್ಟು ಅನುದಾನ ಇದೆ. ಈಗೇನು ಅದನ್ನ ನೋಡ್ಬಿಟ್ಟು ನೀವೊಂದು ಪ್ರಸ್ತಾವನೆ ಕಳಿಸ್ಕೊಡ್ರಿ, ನಾನು APMC ನಾವು ಜೊತೆ ಕೂತ್ಕೊಂಡು ಮಾತಾಡಿ ಒಂದು. ಈಗ ನಾನು KC ವ್ಯಾಲಿ ಆದ್ಮೇಲೆ ಇಡೀ ಕೋಲಾರ ಜಿಲ್ಲೆ ಎಲ್ಲ ಕಡೆ ಹೋಗಿ ನೋಡಿ ಬಂದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಯಿಪಲ್ಯ ಬೆಳೀತಿದ್ರು, ಹಣ್ಣು ಟೊಮಾಟೊ ಬೆಳೀತಾರೆ. ಒಂದು ಶಿಥಿಲೀಕರಣ ಘಟಕವೂ ಇಲ್ಲಿವರೆಗೆ ಆಗಿಲ್ಲ. ಇದು ಇಲಾಖೆಯವರು ನೀವು ಕಾಳಜಿ ವಹಿಸಿಲ್ವೋ ಅಥವಾ ರೈತರು ಬೇಡಿಲ್ವೋ ಅಥವಾ ನಿಮ್ಮ ಹತ್ರ ಸಾಮರ್ಥ್ಯ ಇಲ್ವೋ, ದುಡ್ಡಿಲ್ವೋ? ಯಾಕೆ ಈ ತರ ನೀವು ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ? ಆಯ್ತು, ಪ್ರಶ್ನೆ ಈಗ ಅಧ್ಯಕ್ಷ, ಈಗ ನಿಮ್ಮ ಪ್ರಶ್ನೆ ಅದೈತಲ್ಲ, ಇವರು ಬಹಳ ಮೊಗಮಾಗಿ ಉತ್ತರ ಕೊಟ್ಟರೆ ಅಧ್ಯಕ್ಷರು, ಬಹಳ ಮೊಗಮಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇದು ನಿರ್ದಿಷ್ಟವಾಗಿ ತಾವು ಹೇಳ್ಬೇಕು ಮಂತ್ರಿ ಆಗಿ. ಈಗ BR ಪಾಟೀಲ್ ಪ್ರಶ್ನೆ ಏನು ಸರ್? ಶೀತಲೀಕರಣ ಘಟಕಗಳಾಗಬೇಕು. ಆಯ್ತು, ಅವ್ರು ಮಾಡ್ತೀವಿ ಅಂತ ಮಾತ್ರ ಇಲಾಖೆಗೆ ಹೇಳ್ತೀವಿ, APMC ಹೇಳ್ತೀವಿ. ನಿರ್ಲಕ್ಷ್ಯ ಮಾಡಿಲ್ಲ, ಅವರು ನಾವು ಸೇರಿನ ಈಗ 27 ಕೋಲ್ಡ್ ಸ್ಟೋರೇಜ್ ಕೊಟ್ಟಿದ್ದೀವಿ RIDF ನ 29, 30, 31 ಅಲ್ಲಿ. ಇನ್ನೂ ಜಾಸ್ತಿ ಆಗ್ಬೇಕಾಗಿದೆ. ಅದನ್ನ ಖಂಡಿತ ನಾನು ಅವರು ಕಲಬುರಗಿ ಇಡೀ ಜಿಲ್ಲೆಯಲ್ಲಿ ಒಂದೂ ಕೂಡ ಸರ್ಕಾರದ ವತಿಯಿಂದ ಇಲ್ಲ. ಈಗ ಮಾಡಿ ಕೊಡ್ತಾ ಅಂತ ಹೇಳಿದ್ರಲ್ಲ, ಪ್ರಪೋಸಲ್ ಕೊಡ್ರಿ, ಮಾಡೋಣ. ಯಾವ ಮಾಡ್ತೀರಿ? ಆಯ್ತು ಸರ್.